ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವಾಗ ರೆಡಿ ಆಗಿಬಿಟ್ಟೇನೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಏನಕ್ಕೆ ಅಂದರೆ ತುಂಬ ದಿನದಿಂದ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಂದರೆ ಜಸ್ಟ್ ಫಾರ್ ಎ ಚೇಂಜ್ ನಾನು ಇಲ್ಲಿ ಒಂದು ಇಯರಿಂಗ್ ಚಿಕ್ಕದಾಗಿ ಮೇಲೆ ಇಲ್ಲಿ ಒಂದು ಚುಚ್ಸೋಣ ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಹೇಳಬೇಕು ಅಂದರೆ ನಾನು ಫಸ್ಟ್ ಮ್ಯಾರೇಜ್ ಟೈಮಲ್ಲಿ ಒಂದು ವೀಕ್ ಇದೆ ಅನ್ನೋ ಟೈಮಲ್ಲಿ ನಾನು ಚುಚ್ಚಿದ್ದೆ. ಸೊ ಅದೇನಾಯಿತು, ಟವಲಲ್ಲಿ ಹೆಡ್ ಬಾತ್ ಮಾಡಿದಾಗ ಟವಲಲ್ಲಿ ಹಿಂಗೆ ಅದು ಹೆಡ್ನ ವೈಪ್ ಮಾಡೋ ಒರೆಸ್ಕೊಳ್ಳೋ ಟೈಮಲ್ಲಿ ಅದು ಟಚ್ ಆಗಿಬಿಟ್ಟು ಫುಲ್ ಪೇಯ್ನ್ ಬಂದುಬಿಡ್ತು, ಬ್ಲಡ್ ಬಂದುಬಿಟ್ಟಿತ್ತೇನೋ, ಅದು ಥ್ರೆಡ್ ಸಿಗಾಕೊಂಡು ಹಿಂಗಂದು. ಸೊ ಆವಾಗ ಆ ನೋವಿಗೆ ತೆಗೆದ್ಬಿಟ್ಟು ಎಸ್ಬಿಟ್ಟಿದ್ದೆ. ಸೊ ಅಗೇನ್ ನಾನು ಹಾಕೊಳ್ಳೋಕೆ ಹೋಗಲಿಲ್ಲ, ನೋವು ತುಂಬಾ ಇತ್ತು ಅಂತ ಹೇಳಿ. ಸೊ ಇವಾಗ ನನಗೆ ಅಗೈನ್ ಯಾಕೋ ಬೇಕು ಅನ್ನಿಸ್ತಿದೆ. ಸೊ ಹೋಗೋಣ, ಚುಚ್ಚಿಸ್ಕೊಂಬರೋಣ. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಫುಡ್ ರುಟೀನ್ ಅಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಫುಡ್ ರುಟೀನ್ ಬ್ಲಾಗ್ಸ್ನ ಹಾಕ್ತಾ ಇದ್ನಲ್ವ, ಮಿನಿ ಬ್ಲಾಗ್ಸ್ನ. ಜಸ್ಟ್ ಒಂದು 25 ಡೇಸ್ ಥರ ಚಾಲೆಂಜಲ್ಲಿ ನಾನು ಮಾಡಿ ಹಾಕಿದ್ದೆ. ಒಂದು 3 ಪಾಯಿಂಟ್ ಸಮಥಿಂಗ್ ನಾನು ವೆಯ್ಟ್ ಲಾಸ್ ಆದೆ ಕೂಡ ಆ ಒಂದು ಫುಡ್ ಇದನ್ನು ಫಾಲೋ ಮಾಡಿ. ಬಟ್ ಅಗೇನ್ ಇನ್ನೂ ವೆಯ್ಟ್ ಲಾಸ್ ಆಗಬೇಕಂದ್ರೆ ಜಸ್ಟ್ ಫುಡ್ಡಿಂದ ಆಗಲ್ಲ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡಬೇಕು. ಸೊ ನಾನು ಅಗೇನ್ 30 ಡೇಸ್ ಚಾಲೆಂಜ್ ಥರ ಫುಡ್ ವಿತ್ ಎಕ್ಸಸೈಸ್ ಆ ಥರ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಸ್ಟಾರ್ಟ್ ಮಾಡಿದಾಗ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ. ಯಾರಿಗೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ನನ್ನ ಒಂದು ಜರ್ನಿಲಿ ನೀವು ಕೂಡ ವಾಚ್ ಮಾಡಿಕೊಂಡು ನೀವು ಕೂಡ ಫಾಲೋ ಮಾಡ್ಕೋಬೋದು. ಸೊ ಓಕೆ, ಇವಾಗ ಹೇಳಿದ್ನಲ್ಲ, ಸೊ ಕರೆಕ್ಟ್ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ, ಈ ನಡುವೆ ನನಗೆ ತುಂಬಾ ಸಬ್ಸ್ಕ್ರೈಬ್ ಬರ್ತಾ ಇದೆ. ಸೊ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಸೊ ಓಕೆ, ಇವಾಗ ಹೋಗೋಣ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಆಗಿದ್ದಾರೆ ಒಂದು 3 ಡೇಸಿಂದ. ಇಬ್ಬರಿಗೂ ಜಸ್ಟ್ ಚಿಕ್ಕದಾಗಿ ಒಂದು ಹಂಗೆ ಇರುತ್ತಲ್ಲ, ಪ್ರೀತಿಯಿಂದ ಜಗಳ ಇರುತ್ತಲ್ಲ. ಸೊ ಅದು ಜಸ್ಟ್ ಯಾವಾಗಲೂ 1 ಡೇ 2 ಡೇಸಲ್ಲಿ ಸಾಲ್ವ್ ಆಗ್ತಿತ್ತು. 3 ಡೇಸು ಅಂದ್ರೂ ಇವತ್ತು ಹೊರಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ. ಸೊ ವಿಡಿಯೋ ಅವರು ಜೊತೆಗೆ ಯಾರೂ ಇಲ್ಲ ವಿಡಿಯೋ ಮಾಡೋದಕ್ಕೆ, ಅವರೇ ಮಾಡಬೇಕು. ಬಟ್ ಇವತ್ತು ಅವ್ರು ವಿಡಿಯೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಹೋಗಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಹೀಗೇನೆ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಈ ವ್ಲಾಗ್ ಇನ್ನೂ ತುಂಬಾ ಇದೆ. ಸೊ ಎಂಡ್ವರೆಗೂ ನೋಡಿ, ಅರ್ಧದಲ್ಲೇ ಬಿಡೋಕೆ ಹೋಗಬೇಡಿ, ನೋಡಿ ಎಂಡ್ವರೆಗೂ. ಚೆನ್ನಾಗಿದ್ದರೆ ಸ್ವಲ್ಪ ವಿಡಿಯೋ ಲೈಕ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಚಾನಲ್ಗೆ ಅಂತ ಹೇಳ್ತಾ ಬನ್ನಿ ಹೋಗೋಣ. ಫ್ರೆಂಡ್ಸ್, ಹೊರಟು ನಿಂತ್ವಿ. ಇನ್ನು ಡೋರ್ ಬಿಟ್ಟು ಹೊರಗೆ ಹೋಗ್ತೀನಿ. ಇಲ್ಲಿ ಕಾಣಿಸಲ್ಲ ಅಲ್ವಾ, ನಾನು ಬಾಲ್ಕನಿಲೂ ನೋಡಿಲ್ಲ. ಮಳೆ ಏನು ಸಡನ್ನಾಗಿ ಜೋರು ಮಳೆ ಬರ್ತಾ ಐತೆ. ಸೊ ಹಂಗಾಗಿ ಡಿಲೇ ಆಗ್ತಾ ಇದೆ ಹೋಗೋದು. ಇವತ್ತೇ ಮಳೆ ನಿಂತ ಮೇಲೆ ಹೋಗ್ತೀನೋ ನಾಳೆ ಹೋಗ್ತೀನೋ ಗೊತ್ತಿಲ್ಲ. ಅಲ್ಲಿವರೆಗೂ ನನ್ನ ಮಗಳು ಕೆಲಸ ಇಲ್ಲಿ ನಡೀತಾ ಇದೆ ನೋಡಿ. ನನ್ನ ಮಗಳದು ಸಮ್ಮರ್ ಹಾಲಿಡೇಸ್ದು ಸ್ವಲ್ಪ ಅವಳದು ಏನೋ ಒಂಥರ ಅಸೈನ್ಮೆಂಟ್ ಅಂತನೋ ಹೋಮ್ವರ್ಕ್ ಅಂತನೋ ಏನೋ ಕೊಟ್ಟಿದ್ರು. ಸೊ ಅದನ್ನು ನಾಳೆ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಅಲ್ವಾ, ಇವತ್ತು ಕಂಪ್ಲೀಟ್ ಮಾಡೋಣ ಅಂತೇಳಿ ಕೂತ್ಕೊಂಡು ಎಲ್ಲ ಮಾಡ್ತಾಯಿದ್ದೆ. ನನ್ನ ಮಗಳು ನಾನೇ ಕೆಲಸ ಕೊಟ್ಬಿಟ್ಟು ಅವಳಿಲ್ಲಿ ಆರಾಮ್ಸೆಗೆ ಚಿಕ್ಕ ಮಗಳದ್ದು ಜೂಲದಲ್ಲಿ ಆಟ ಆಡ್ತಿದ್ದಾಳೆ. ಹಾಗೆ ಈಗ ಬಂದೆ, ನನ್ನ ಚಿಕ್ಕ ಮಗಳು ತರಲೆ ನೋಡಿ, ಅಲ್ಲಿ ಅವಳದು ಇನ್ನರ್ಸ್ ಎಲ್ಲ ಪುಟ್ಟಿ ಒಳಗೆ ಹಾಕಿಟ್ಟಿರ್ತೀನಲ್ಲ, ಅವಳದು ಚಡ್ಡಿಗಳೆಲ್ಲ ಅವಳದು ಮಾಮೂಲಿ ಡೈಲಿ ಹಾಕೋ ಟೀ ಶರ್ಟ್ ಕ್ಲಾತ್ಸ್ನ ಅಲ್ಲಿಟ್ಟಿದ್ದೀನಿ ಆ ಪುಟ್ಟಿಲಿ. ಸೊ ಎಲ್ಲ ಹಿಂಗೆ ತೆಗೆದು ಅವಳು ಯಾವಾಗಲೂ ಹಿಂಗೇ ಎಸಿತಾ ಇರ್ತಾಳೆ. ನಾನೇನಾದರೂ ನೋಡಿಬಿಟ್ರೆ ನೋಡಿ, ಇವಾಗ ನಾನು ನೋಡಿಬಿಟ್ಟು ಮತ್ತೆ ಅವಳು ಇದು ಮಾಡಿದ್ಲು, ನನ್ನ ಕಡೆ ನೋಡ್ಕೊಂಬಂದ್ಲು. ಸೊ ಹೀಗೇನೆ ನೋಡಿ ಎಷ್ಟು ಮೆಸ್ಸಿಯಾಗಿ ಕಟ್ ಮಾಡೋದು, ಗಮ್ ಮಾಡೋದು, ಫೈನಲಿ ಈ ಥರ ಆಯಿತು. ಅಂದರೆ ಸಮ್ಮರ್ ಟೈಮಲ್ಲಿ ಅವಳನ್ನ ಯಾವ ರೀತಿ ಬ್ಯುಸಿ ಮಾಡಿದ್ವಿ ಅಂದರೆ ಟಿ ವಿ ಮತ್ತು ಈ ಮೊಬೈಲು ಇದನ್ನೆಲ್ಲ ಕೊಡಬೇಡಿ, ಜಸ್ಟ್ ಹೊರಗೆ ಕರ್ಕೊಂಡೋಗಿ ಆಟ ಆಡಿಸಿ. ಅವಳ ಜೊತೆ ಪೇರೆಂಟ್ಸ್ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಹಾಗೆಯೇ ಸೆಲ್ಫಿ ಇಟ್ಟು ಅವಳೇನೆ ಕೈಯಿಂದ ಊಟ ಮಾಡೋ ಥರ ಪ್ರಾಕ್ಟೀಸ್ ಮಾಡಿಸಿ ಅಂತಲೂ ಹೇಳಿದರು. ಅದರದ್ದೆಲ್ಲದನ್ನು ಪಿಕ್ ತಗೊಂಡು ಒಂದು ಫೈಲ್ ಮಾಡಿ, ಅಂದರೆ ಕ್ರಾಪ್ ಬುಕ್ಕಲ್ಲಿ ಸ್ಟಿಕ್ ಮಾಡಿ ಅಂತ ಹೇಳಿ ಅವರು ನಮಗೆ ಇಮೇಲ್ ಮಾಡ್ತಾರೆ. ಸೊ ಮಾಡಿ ಇಡ್ಲಿ ಮಾಡೋಣ ಅಂದ್ಕೊಂಡೆ. ಇಡ್ಲಿ ಮಾಡಿಬಿಟ್ರೆ ಅವರಿಬ್ಬರಿಗೆ ಜಸ್ಟ್ ಒಂದು ತಟ್ಟೆ ಇಡ್ಲಿ ಇದ್ದರೆ ಸಾಕು. ಇವಳೊಂದು 1/4 ಭಾಗ ತಿಂತಾಳೆ, ಅವಳೊಂದು ಒಂದು ಅರ್ಧ ತಿಂತಾಳೆ. ಸೊ ಇಡ್ಲಿ ಪಾತ್ರೆ ಯಾರು ತೊಳೆಯೋರು ಇದು ಮಾಡೋದು ಅಂದ್ಬಿಟ್ಟು ನಾನು ರೈಸ್ ಕುಕ್ಕರಲ್ಲೇ ತಟ್ಟೆ ಇಡ್ಲಿ ಥರ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಹುಬ್ಬಿ ಚೆನ್ನಾಗಿ ಬಂದಿದೆ. ಇಷ್ಟಿದ್ರೆ ಸಾಕು. ಇದರಲ್ಲೂ ಬೇಕಾದ್ರೆ ನನ್ನ ದೊಡ್ಡ ಮಗಳು ಸ್ವಲ್ಪ ಉಳಿಸ್ತಾಳೆ. ಸೊ ಹಂಗಾಗಿ ನೋಡಿ ಸ್ಪಾಂಜ್ ಥರ ಎಷ್ಟು ಚೆನ್ನಾಗಿ ಬಂದಿದೆ. ದೋಸೆ ಹಿಟ್ಟಲ್ಲೇ ನಾನು ಈ ಥರ ತಟ್ಟೆ ಇಡ್ಲಿ ಮಾಡಿಕೊಂಡು ಸ್ವಲ್ಪ ಸಾಂಬಾರು ಕೂಡ, ಅದಕ್ಕೆ ನಾನು ಮಾಮೂಲಿ ಮುದ್ದೆಗೆ ನಾನು ಸಾಂಬಾರು ಮಾಡ್ಕೊಂಡಿದ್ನಲ್ಲ ಅದನ್ನೇ ಅವರಿಗೆ ನೋಡಿ ಮುದ್ದೆ
ನಾನು ಮುದ್ದೆ ಯಾವ ರೀತಿ ಮಾಡ್ತೀನಿ ಅಂದರೆ, ನನಗೆ ಇದುವರೆಗೂ ಆಯಿತು ನಾರ್ಮಲಿ ಟಿಪಿಕಲಿ ಯಾವ ಥರ ಮುದ್ದೆ ಮಾಡ್ತಾರೋ ಕಡ್ಡಿಲಿ ಹಿಂಗೆ ಕೂಡ್ಸೋದು ಮಾಡೋದು ಅದೆಲ್ಲ ನಂಗೆ ಮಾಡೋಕ್ಕೆ ಬರೋಲ್ಲ. ಎಷ್ಟೋ ಸತಿ ತುಂಬ 100 ಟೈಮ್ಸ್ ನಾನು ಟ್ರೈ ಮಾಡಿದ್ದೀನೇನೋ, ಬಟ್ ನನಗದು ಸ್ಯಾಟಿಸ್ಫೈ ಆಗಲಿಲ್ಲ, ಬರೋದು ಇಲ್ಲ, ಗಂಟಾಗ್ತಾನೇ ಇರುತ್ತೆ. ಸೊ ಹಂಗಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ, ಹಿಟ್ಟನ್ನ ಮೊದಲೇ ಕಲಿಸ್ಕೊಂಡು ಈ ರೀತಿ ಒಂದು ಏನು ತವಾ ಸೊ ಬಾಣಲಿಲಿ ನಾನು ಕಲಿಸ್ಬಿಟ್ಟೇ ಇಟ್ಬಿಡ್ತೀನಿ. ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಬೆಂದಾದಮೇಲೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಒಂದು ಸ್ವಲ್ಪ ಗಟ್ಟಿ ಆಗ್ತೈತೆ ಅನ್ನೋ ಟೈಮಲ್ಲಿ ನನಗಿನ್ನೂ ಎಷ್ಟು ಬೇಕೋ ಹಿಟ್ಟನ್ನು ಆ್ಯಡ್ ಮಾಡ್ಕೋತೀನಿ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗೂ ಕೂಡ ಬರುತ್ತೆ. ಸಕ್ಕತ್ತಾಗಿ ಬಂದಿತ್ತು ಮುದ್ದೆ ಮಾತ್ರ. 1 ಗಂಟೆ ಇರಲ್ಲ, ಹಾಗೆ ಬೆಂದಿಲ್ವಾ ಅನ್ನೋ ಥರನೂ ಇಲ್ಲ. ತುಂಬ ಚೆನ್ನಾಗಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗೂ ಕೂಡ ಬೆಂದಿರುತ್ತೆ. ಮೊದಲೇ ಕಲಸಿಟ್ಟಿರ್ತೀವಲ್ಲ, ಚೆನ್ನಾಗಿ ಆ ನೀರೆಲ್ಲ ಸೋತ್ಕೊಳ್ಳೋವರೆಗೂ ಅದು ಚೆನ್ನಾಗಿ ಬೇಯ್ಕೊಂಡೇ ಬಂದಿರುತ್ತೆ. ಸೊ ಕಂಪ್ಲೀಟ್ ಮತ್ತೆ ನಾನು ಮೇಲೆ ನೀರು ಚಿಮ್ಮಿಸ್ಬಿಟ್ಟು ಎಗೇನ್ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಇನ್ನೂ ಬೇಯಿಸ್ಕೊತೀನಿ. ಸೊ ಕೆಳಗೆ ತಳ ಹತ್ತಿರುತ್ತೆ ಅಂದಾಗ ನಾನು ಅದನ್ನು ಆವಾಗ ನನಗೆ ಗೊತ್ತಾಗುತ್ತೆ ಮುದ್ದೆ ಬೆಂದಿದೆ ಅಂತ. ಆ ಟೈಮಲ್ಲಿ ನಾನು ಆಫ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಒಂದು 5-10 ನಿಮಿಷ. ಯಾಕಂದರೆ ತುಂಬ ಬಿಸಿದು ನನಗೆ ಕಟ್ಟೋಕ್ಕೆ ಕೈ ಸುಡುತ್ತೆ. ಸೊ ನಾನೇನು ಮಾಡ್ತೀನಿ, ಅದು ಬಿಸಿದನ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡ್ತೀನಿ. ಸ್ವಲ್ಪ ತೀರಾ ತಣ್ಣಗಾಗೋಕ್ಕಲ್ಲ, ಒಂದು ಸ್ವಲ್ಪ ಅದು ಹಬೆ ಥರ ಬತ್ತಿರುತ್ತಲ್ಲ, ಅದು ಹೊಗೆ ಥರ, ಅದು ಹೋಗೋವರೆಗೂ ಬಿಟ್ಬಿಟ್ಟು ಆಮೇಲೆ ಈ ರೀತಿ ಕಟ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಾಯಿತು ಮುದ್ದೆ. ಇದು ನನ್ನ ಹಸ್ಬೆಂಡ್ಗೆ ನನ್ನ ಕಡೆಯಿಂದ ದೊಡ್ಡ ಮುದ್ದೆ. ನಾನಿವಾಗ ಒಂದು ಅದಕ್ಕಿಂತ ಸ್ವಲ್ಪ ಚಿಕ್ಕ ಮುದ್ದೆ ಮಾಡ್ಕೋತೀನಿ. ಅದರಲ್ಲೂ ನನ್ನ ಮಗಳಿಗೆ ಅರ್ಧ ಕೊಡ್ತೀನಿ, ಕಾಲು ಭಾಗ ಅವಳು ತಿಂತಾಳೆ. ಸೊ ಇದು ನನ್ನ ಮುದ್ದೆ ಕತೆ. ನಂತರನೇ ಮುದ್ದೆ ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ. ಯಾರಿಗೆ ಮುದ್ದೆ ಮಾಡೋಕ್ಕೆ ಬರಲ್ವೋ ಈ ಥರ ಬಾಣಲಿಲಿ ಹಿಟ್ಟನ್ನು ತಣ್ಣೀರಲ್ಲಿ ಮೊದಲೇ ಕಲಿಸ್ಬಿಟ್ಟು ಹಿಟ್ಟು ಕುದಿಯೋ ಟೈಮಲ್ಲಿ ಅದು ತುಂಬ ಗಟ್ಟಿ ಆಗ್ತೈತೆ ಅನ್ನೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡು ಮಾಡೋದು. ತುಂಬಾ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಬೆಂದಿಲ್ಲ ಅಂದಿದ್ರೆ ಕೈಗೆ ಸ್ಟಿಕ್ಕಿ ಥರ ಅಂಟ್ಕೋತಿಲ್ಲ ತಾನೇ. ಸೊ ಮುದ್ದೆ ಬೆಂದಿದೆ. ಸೊ ನನ್ನ ಇನ್ನೊಂದು ಮುದ್ದೆ ಕೂಡ ಆಯಿತು. ಇಷ್ಟೇ ಮುದ್ದೆ ಕತೆ ಬಂದುಬಿಟ್ಟು. ಇವಾಗ ನೆಕ್ಸ್ಟ್ ನಾನು ಗೋಲ್ಡ್ ಶಾಪ್ಗೆ ಅಂತೂ ಇಂತೂ ಹೋಗ್ತಾ ಇದ್ದೀನಿ. ಹೋಗಿದ್ದೆ ಕೂಡ, ಬಂದೆ. ಸೊ ನೋಡ್ಬೋದು ಬಂದಾಯಿತು. ಸೊ ಬಂದೆ ಕೂಡ. ನಾನು ಫಸ್ಟು ಮಗಳಿಗೆ ಇಯರಿಂಗ್ಸ್ನೇ ನೋಡ್ತಾ ಇದ್ದೆ. ಸೊ ರಿಂಗ್ ಟೈಪ್ ಕೊಟ್ಟರು ಅವರು, ಚಿಕ್ಕ ಮಕ್ಳದ್ದು ರಿಂಗ್, ಬೇಬಿ ರಿಂಗ್ಸ್ ಅಂದ ತಕ್ಷಣ ರಿಂಗ್ ಟೈಪ್ ಕೊಟ್ಟರು. ನನಗೆ ಇಲ್ಲ, ರಿಂಗ್ ಎಲ್ಲ ಬೇಡ, ನನಗೆ ಸ್ಟಡ್ ಟೈಪೇ ಬೇಕು ಅಂದೆ. ಆಮೇಲೆ ಸ್ಟಡ್ ಟೈಪಲ್ಲಿ ಅಂತ ಹೇಳಿಬಿಟ್ಟು ಈ ಥರ ಕೊಟ್ಟರು. ಇದು ಏನಿದ್ರು ನನ್ನ ಕಿವಿಗೆ ಆ ಥರ ಇರೋರಿಗೆ, ದೊಡ್ಡವರಿಗೆ, ನಮ್ಗಳಿಗೆ ಓಕೆ ಥರ ಇತ್ತು. ನನಗೆ ಈ ಥರನೂ ಬೇಡ ಅಂತ ಹೇಳಿದೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಕಲೆಕ್ಷನ್ಸ್ ತರೋದಕ್ಕೆ ಹೋದರು. ಅವ್ರದ್ದು ಫಸ್ಟ್ ಫ್ಲೋರಲ್ಲೇನೋ ಇದೆ. ಅಷ್ಟರಲ್ಲಿ ನಾನು ನನ್ನ ಒಂದು ಸೆಕೆಂಡ್ ಹಾಫ್, ಅಂದರೆ ಹೇಳಿದ್ನಲ್ಲ ಕಿವಿ ಚುಚ್ಚಿಸ್ಬೇಕು, ಸೆಕೆಂಡ್ ಟಾಪ್ ಅನ್ನೋದನ್ನು ಹೇಳಿದ್ನಲ್ಲ, ಸೆಕೆಂಡ್ ಇಯರಿಂಗ್, ಅದಕ್ಕೆ ನಾನು ಕೂಡ ನೋಡ್ತಾ ಇದ್ದೆ. ಏನಂದರೆ ಇದು ಪೀಸ್ ಲೆಕ್ಕ ಅಂತೆ. ಅದ್ರ ಮೇಲೆ ಪ್ರೈಸ್ ಎಲ್ಲ ಬರೆದ್ಬಿಟ್ಟು ಇಟ್ಬಿಟ್ಟಿದ್ದಾರೆ. 7,000, 6,000, 8,000, 5,000 ಬಿಲೋ ಅಂತೂ ಒಂದೂ ಇಲ್ಲ. ನಾನು ಮುಂಚೆ ಎಲ್ಲ ಈ ಮೂಗಿತಿಗಳನ್ನ 1,000ಕ್ಕೆ, ಈ 2,000ಕ್ಕೆಲ್ಲ ಕಿವಿದನ್ನ, ಈ ಸೈಡ್ ಟಾಪ್ಗಳನ್ನೆಲ್ಲ ಬರೀ 1,000ಕ್ಕೆಲ್ಲ ನೋಡಿದ್ದೆ ನಾನು. ಜಸ್ಟ್ ಒಂದು ಪೇರು 1,000 ರೂಪಾಯಿಗೆಲ್ಲ ಸಿಗ್ತಾಯಿತ್ತು. ಇವಾಗ ಇದು ನೋಡಿ ತೋರಿಸ್ತಿದ್ದೀನಲ್ಲ, 5,000 ಬರೆದಿಟ್ಟಿದ್ದಾರೆ ಹಿಂದೆ ಬಿಲ್ಲ. ಇದು ಬಂದುಬಿಟ್ಟು ನೋಸ್ ಪಿನ್ ಥರನೇ ಇದೆ. ಸೊ ನೋಸ್ ಪಿನ್ ಕಮ್ಸ್ ಅದೇನೋ ಸೆಕೆಂಡ್ ಹಾಫ್ ಅನ್ನೋ ಥರ. ಸೊ ತುಂಬಾ ಗೋಲ್ಡ್ ರೇಟ್ ಅಂತೂ ಎಷ್ಟಾಗಿದೆ ಅಂದರೆ ಗೋಲ್ಡ್ ರೇಟು ದೇವಡ ಅನ್ನಿಸ್ಬೇಕು. ಹಾಗೆಯೇ ನಾನು ಕೂಡ ಸೆಕೆಂಡ್ ಟಾಪ್ ನೋಡ್ತಾ ಇದ್ದೆ. ನಾನು ಏನೇನು ತೊಗೊಂಡೆ ಅಂತ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. 2 ಜೊತೆ ಇಯರಿಂಗ್ಸ್ ತೊಗೊಂಡೆ. ಒಂದು ಗಿಫ್ಟಿಂಗ್ ಪರ್ಪಸ್, ಅಂದರೆ ನನ್ನ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ. ಸೊ ಅವಳ ಮಗಳದು ಬರ್ಡೇಗೆ ಒಂದು ತೊಗೋಬೇಕಿತ್ತು ಜ್ಯುವೆಲ್ನ. ಸೊ ನಾನು ಅವ್ರಿಗೆ ಒಂದು ಇಯರಿಂಗ್ಸ್ ತೊಗೊಂಡೆ. ಹಾಗೆಯೇ ಸ್ವಲ್ಪ ತೊಗೊಂಡೆ. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ, ಹಳೆ ಗೋಲ್ಡನ್ನ ಅವರು ವಾಪಸ್ ಕೊಡೋಕ್ಕೆ ಹೋಗಿದ್ನಲ್ಲ ನಾನು. ಸೊ ಹಳೆ ಗೋಲ್ಡನ್ನ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಿದ್ದೆ. ಮೇಡಮ್, ಈ ಹಳೆ ಗೋಲ್ಡಲ್ಲಿ ಏನಕ್ಕೆ ಸುಮ್ಮನೆ ಚಿಕ್ಕ ಪುಟ್ಟದೆಲ್ಲ ಎಕ್ಸ್ಚೇಂಜ್ ಮಾಡ್ತೀರಾ? ಅದು ನಿಮಗೆ ಲಾಸ್ ಆಗುತ್ತೆ. ಯಾಕಂದರೆ ಮುಂಬರೋ, ಅಂದರೆ ನೆಕ್ಸ್ಟ್ ಕಮಿಂಗ್ ಮಂತ್ ಅಂತ ಹೇಳಿಲ್ಲ. ಸೊ ಫ್ಯೂಚರಲ್ಲಿ, ಅಂದರೆ ಹತ್ರದಲ್ಲೇ ಪ್ರೈಸ್ ಬಂದುಬಿಟ್ಟು 90,000, 1 ಲ್ಯಾಕ್ವರೆಗೂ ಹೋಗೋ ಥರ ಇದೆ ಸಾಧ್ಯತೆ. ಸೊ ನಿಮಗೆ ಲಾಸ್ ಆಗುತ್ತೆ. ಆ ಥರ ಟೈಮಲ್ಲೆಲ್ಲ
ನಿಮಗೆ ಕಷ್ಟಕ್ಕಾಗುತ್ತೆ ಮೇಡಮ್, ಇವೆಲ್ಲ ಇಟ್ಕೊಳ್ಳಿ, ಏನಕ್ಕೆ ಕೊಡ್ತೀರಾ, ಎಕ್ಸ್ಚೇಂಜ್ ಮಾಡ್ಕೋತೀರಾ ಅಂತ ಹೇಳಿದ್ರು. ಸೊ ನನಗೂ ಕೂಡ ಅದು ಒಂದು ಟಿಪ್ಸ್ ಅನ್ನಿಸ್ತು. ಸೊ ನಿಮ್ಮಲ್ಲೂ ಶೇರ್ ಮಾಡಿಕೊಂಡೆ. ಇದು ದುರ್ಗಾ ಸಿಲ್ವರ್ ಆ್ಯಂಡ್ ಜ್ಯುವೆಲ್ ಅಂತ ಹೇಳ್ಬಿಟ್ಟು, ನನಗೇನಾದರೂ ಸಣ್ಣ ಪುಟ್ಟದ್ದು ಜ್ಯುವೆಲ್ ಎಲ್ಲ ಬೇಕು ಅಂದರೆ, ಅಥವಾ ಈ ರೀತಿ ನೆಕ್ಲೆಸ್ಗಳು ಎಲ್ಲ ಸಕ್ಕದಾಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಅಂದರೆ ನಾವು ಯಾವ ರೀತಿ ನಾವು ಆರ್ಡ್ರ್ ಕೊಡ್ತೀವಿ ಆ ರೀತಿ ಮಾಡಿಕೊಡ್ತಾರೆ. ಸೊ ಅವರು ನಾನು ಯೂಟ್ಯೂಬರ್ ಅಂದಿದ್ದಕ್ಕೆ ಅವರು ಕೂಡ ಅವರೇ ವೀಡಿಯೋ ಮಾಡಿ ನನಗೆ ಕೊಟ್ಟರು. ನಾನು ಅಲ್ಲಿವರೆಗೂ ನೋಡ್ತಾ ಇದ್ದೆ ಅಷ್ಟೇ. ಸೊ ಎಸ್, ಶಾಪಿಂಗ್ ಎಲ್ಲ ಆಯಿತು. ನೋಡ್ಬೋದು ನನ್ನ ಮಗಳಿಗೆ ಕ್ಯಾಡ್ಬರಿ ಕೊಟ್ಟಿದ್ದರು ಅವರು. ಸೊ ಈ ಒಂದು ಇಯರಿಂಗ್ಸಲ್ಲಿ ತುಂಬಾ ಇಷ್ಟಪಡೋ ಥರ ಒಂಥರ ಒಂದು ಪೀಸ್ ಇಷ್ಟ ಆಯಿತು. ಬಟ್ ಅದು ನನ್ನ ಬಕೆಟ್ ಲಿಸ್ಟ್. ಇವಾಗ ಅವರು ಸ್ಕೀಮ್ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. 12 months का स्कीम है. 12 months आपको पे करना है एंड 13 month we will give you 1 month beneficiary from our side. For example, if you take a scheme of 5,000 rupees per month, 12 months को आपका 5,000 के हिसाब से 60 जमा होता. हम आपको 1 month का 5,000 ऐड करके 65,000 का आप कुछ भी ज्वेलरी ले सकते हो. इसमें आपको 24 कैरेट का गोल्ड नहीं मिलता. कौन सा मिलता? 22 ऑर्नामेंट. यू हैव टू टेक ऑर्नामेंट. ओके, पैसा रहेगा ಇತನೇ ಏನಾ? ಎಸ್ ಫ್ರೆಂಡ್ಸ್, ತೊಗೊಂಬಂದೆ. ನಾನು ಅದೇ ಹೇಳಿದ್ನಲ್ಲ, ಸೆಕೆಂಡ್ ಇಯರಿಂಗ್ ಮಾಡಿಸ್ಬೇಕು ಅಂತ ಹೋಲು. ಆ್ಯಕ್ಚುಲಿ ಆ ಒಂದು ಶಾಪಲ್ಲಿ ಇವತ್ತು ಇರಲಿಲ್ಲ ಅಂತ ಹೇಳಿದ್ರು. ಅವ್ರು ಏನು ಹೇಳಿದ್ರು ಗೊತ್ತಾಗಲಿಲ್ಲ. ಅದು ಮಾಡಿದ್ರು, ಹೋಲ್ ಮಾಡೋರು ಇಲ್ಲ ಅಲ್ಲಿ, ಅಂದರೆ ಕಿವಿ ಚುಚ್ಚೋರು ಇಲ್ಲ ಅಲ್ಲಿ. ಸೊ ಹಂಗಾಗಿ ತೊಗೊಂಬಂದಿದ್ದೀನಿ. ಅವ್ರೇನು ಹೇಳಿದ್ರು, ಪಾರ್ಲರಲ್ಲಿ ಚುಚ್ಚುತ್ತಾರೆ, ಗನ್ ಶಾಟ್ ಮಾಡ್ತಾರೆ, ಸುಮ್ಮನೆ ಇಲ್ಲೆಲ್ಲ ಚುಚ್ಚಿಸ್ಕೊಬಿಡ್ರಿ, ನೋವು ಬರುತ್ತೆ, ಗನ್ ಶಾಟ್ ಮಾಡಿಸ್ಕೊಳ್ಳಿ ಅಂದರು. ಸೊ ಇವಾಗ ನಾನು ತಂದು ತೋರಿಸ್ತೀನಿ. ಇದು ಬಂದುಬಿಟ್ಟು ಭವಿಷ್ಯಂಗೆ ತಂದಿರೋ ಅಂಥದ್ದು. ಹತ್ರದಿಂದ ನೀಟಾಗಿ ತೋರಿಸ್ತೀನಿ, ಒಂದು ನಿಮಿಷ. ನಾನು ಹಿಂಗೆ ತೋರಿಸಿದ್ರೆ ಡಿಸೈನ್ಸ್ ಎಲ್ಲ ಚೆನ್ನಾಗಿ, ಸ್ಟಡ್ ಜಸ್ಟ್ ನಾರ್ಮಲ್ ಸ್ಟಡ್ ಏನಿರುತ್ತೋ ಅದು ತಂದಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ ಇವಾಗ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಈ ಥರ ಚಿಕ್ಕದು ಸ್ಟಡ್. ಇದು 1.5 ಗ್ರಾಮ್ ಇದೆ, ನೋಡ್ಬೋದು. ಈ ಥರ ಇದು ಬಾಂಬೆ ಡಿಸೈನ್ ಅಂತಾರಲ್ಲ. ಏಯ್, ಏನದು ನಗೋದಂಗೆ ನೋಡಿ, ಇಷ್ಟು ಚಿಕ್ಕದು 1.5 ಗ್ರಾಮ್ ಇದೆ ನೋಡಿ. ಇವಾಗ ಗೊತ್ತಾಗುತ್ತೆ. ಈ ಥರ ಇದು ತಿರುಪು, ಈ ಥರ ಬಾಂಬೆ ಥ್ರೆಡ್ಡಿಂಗ್ ಟೈಪ್ ಬರುತ್ತಲ್ಲ. ಸೊ ಇವಾಗೇನು ತೋರಿಸ್ತಾ ಇದ್ದೀನಿ, ಇದು ಭವಿಷ್ಯಂಗೆ ನಾನು ತೊಗೊಂಡೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಗಿಫ್ಟಿಂಗ್ ಪರ್ಪಸ್ ಅಂತ ಹೇಳಿದ್ನಲ್ಲ, ಅದು ಕೂಡ ಇದರಲ್ಲಿ ಸ್ವಲ್ಪ ನಾನು ವೈಟ್ ಸ್ಟೋನ್ ಥರ ಕೇಳಿದೆ. ಅವ್ರು ಈ ಥರ ಕೊಟ್ಟರು. ಮೀನ್ಸ್ ಇಬ್ರಿಗೂ, ಇವಳಿಗೆ ಒಂಥರ ಬ್ಲ್ಯಾಕ್ ಕಲರ್, ಅವಳಿಗೆ ವೈಟ್ ತೊಗೊಳ್ಳೋಣ ಅಂದ್ಕೊಂಡೆ, ಸೇಮ್ ಪೀಸಲ್ಲೇ. ಸೊ ಅವರು ಈ ರೀತಿ ಕೊಟ್ಟರು ಒಂಥರ. ಇದು ಕೂಡ ಚೆನ್ನಾಗಿದೆ. ಸೊ ವೈಟ್ ಸ್ಟೋನ್ ಬಂದು ಒಂಥರ ಫ್ಲವರ್ ಟೈಪ್ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಸೈಡಿಗೆ ತೊಗೊಂಡಿದ್ದಂಥದ್ದು. ಸೊ ಟೋಟಲ್ 3 ಪೀಸ್ ತೊಗೊಂಡೆ. ಅದು ಕೂಡ ಎಷ್ಟು 6,000 ಆಯಿತು ಅದೊಂದು ಚಿಕ್ಕದಕ್ಕೆ. ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಬ್ಲಾಗು ನಾನು ಇಯರಿಂಗ್ಸ್ ಚುಚ್ಚೋದನ್ನೇ ಹಾಕ್ತೀನಿ, ಅದೇ ಪ್ಲ್ಯಾನ್ ಇದೆ. ಸೊ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಅಂಟಿಲ್ ದೇ ಬೈ, ಕೀಪ್ ವಾಚಿಂಗ್.